ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಗ್ನಿವೀರ್ ಹುದ್ದೆಗಳಿಗೆ ಸ್ವತಃ ನೀವೇ ನಿಮ್ಮ ಫೋನು, ಲ್ಯಾಪ್ಟಾಪ್, ಸಿಸ್ಟಮ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಅದು ಕೂಡ ಯಾವುದೇ ಮಿಸ್ಟೇಕ್ ಇಲ್ಲದೆ ತುಂಬ ಈಸಿ ಮೆಥಡಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಎಸ್ ಫ್ರೆಂಡ್ಸ್, ಫಸ್ಟ್ ಟೈಮ್ ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಲಿಂಕು ಕೂಡ ಜಾಯ್ನ್ ಆದ್ರಲ್ಲಿ ನನ್ನ ನಂಬರ್ ಸಿಗುತ್ತೆ. ನೀವು ಏನಾದರೂ ಡೌಟ್ಸ್ ಇದ್ರೆ ಅಗ್ನಿವೀರ್ ಹುದ್ದೆಗಳ ಬಗ್ಗೆ ನೀವು ಮೆಸೇಜ್ ಮಾಡಿ ಕೂಡ ತಿಳ್ಕೊಳ್ಬೋದು ಅಂತ ಹೇಳ್ತಾ, ಸೊ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಅಗ್ನಿವೀರ್ ಹುದ್ದೆಗಳಿಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ ಆಗಿ ನಿಮ್ಮ ಫೋನು, ಸಿಸ್ಟಮ್, ಲ್ಯಾಪ್ಟಾಪ್ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೌಸರ್ ಅಥವಾ ಯಾವ್ದಾದ್ರು ಬ್ರೌಸರ್ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಆರ್ಮಿ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡಿ. ಸೊ ಆರ್ಮಿ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಕ್ರೋಮ್ನಲ್ಲಿ. ಸೊ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಕಾಣಿಸುತ್ತೆ. ಫಸ್ಟಿಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಜಾಯಿನ್ ಇಂಡಿಯನ್ ಆರ್ಮಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ. ಸೊ ಅಲ್ಲಿ ಮೇಲ್ಗಡೆ ಏನು ಕ್ಯಾಪ್ಚರ್ ಕಾಣಿಸಿದೆ ಅದನ್ನು ಬಾಕ್ಸ್ನಲ್ಲಿ ಹಾಕಿ ಎಂಟರ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು ಫೋನಲ್ಲಿ ಹಾಕ್ತಿದ್ರೆ ಫೋನ ಡೆಸ್ಕ್ಟಾಪ್ ಸೈಟ್ನಲ್ಲಿ ಇಟ್ಕೊಳ್ಳಿ, ಅಂದರೆ ನಿಮಗೆ ಕ್ಯಾಪ್ಚರ್ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಕ್ಯಾಪ್ಚರ್ನ ಹಾಕಿ ಎಂಟರ್ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ನಾವೇನಿಲ್ಲ, ತುಂಬ ಆಪ್ಷನ್ಸ್ ಇಲ್ಲಿ ಕಾಣಿಸುತ್ತೆ. ಅದ್ರ ಮೇಲ್ಗಡೆ ನೋಡಿ ಈ ರೀತಿ ಆಪ್ಷನ್ಸ್ ಇದೆ. ಇದರಲ್ಲಿ 5ನೇ ಆಪ್ಷನ್ ನೋಡಿ, ಇಲ್ಲಿ ಅಗ್ನಿಪಥ್ ಅಂತ ಕಾಣಿಸ್ತಿದೆ ಗೊತ್ತಾ. ಇದರಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ನಾವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಿದ್ರೆ ನಾವು ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನೀವು ಮೊದಲೇ ಏನಾದ್ರು ಅಪ್ಲಿಕೇಶನ್ ಹಾಕಿದ್ದಿದ್ರೆ ಡೈರೆಕ್ಟಾಗಿ ನಿಮ್ಗೆ ID ಪಾಸ್ವರ್ಡ್ ಏನಿರುತ್ತೆ ಅದರಿಂದ ನೀವು ಲಾಗಿನ್ ಆಗ್ಬೋದು, ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಫಸ್ಟಿಂದ ಹಾಕಬೇಕಾಗಿರೋರ್ಗೆ ಯಾವ ರೀತಿ ಹಾಕಬೇಕು, ಅಪ್ಲಿಕೇಶನ್ ಹಾಕ್ತಿರೋರ್ಗೆ ಯಾವ ರೀತಿ ಹಾಕಬೇಕಂತ ಕಾಣಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನಾವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ 2ನೇ ಆಪ್ಷನ್ ಯೂಸರ್ ರಿಜಿಸ್ಟ್ರೇಷನ್ ಕಾಣಿಸ್ತಿದೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಫಸ್ಟ್ ಟೈಮ್ ಹಾಕ್ತಿರೋರು ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಲಾಗಿನ್ ಆಗಲಿಕ್ಕೆ. ಸೊ ಈ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ, ಆಮೇಲೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಕಾಣಿಸುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ, ಆಧಾರ್ ಅಂತ ಬರುತ್ತೆ, ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ನಾವು ಏನಿಲ್ಲ, ಸಿಂಪಲ್ ಆಗಿ ಆಧಾರ್ ನಂಬರ್ ಅಂತ ಇದೆ ಗೊತ್ತಾ, ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಆಧಾರ್ ಈ ಬಾಕ್ಸ್ ಮೇಲೆ ಇಲ್ಲಿ ನೋಡಿ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಮೆಸೇಜ್ ಬರುತ್ತೆ. ಏನಂತ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಮತ್ತು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಸೇಮ್ ಇದೆನಾ ಅಂತ ಕೇಳುತ್ತೆ. ನೀವು ಎಸ್ ಓಕೆ ಅಂತ ಕೊಡಿ. ಕೊಟ್ಟ ತಕ್ಷಣ ಏನಿಲ್ಲ, ಕೆಳಗಡೆ ಕಂಟಿನ್ಯೂ ಟು ಡಿಜಿ ಲಾಕರ್ ಅಂತ ಬರುತ್ತೆ, ಕನ್ಫರ್ಮ್ ಕಂಟಿನ್ಯೂ ಟು ಡಿಜಿ ಲಾಕರ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ಕೆಳಗಡೆ ಕ್ಯಾಪ್ಚರ್ನ ಹಾಕಿ ನೆಕ್ಸ್ಟ್ ಅಂತ ಕೊಡಬೇಕು. ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ನ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಏನಪ್ಪ ಇಂಪಾರ್ಟೆಂಟ್ ಅಂತ ಅಂದರೆ ನೀವು ಆಧಾರ್ ಕಾರ್ಡಲ್ಲಿ SSLC ಮಾರ್ಕ್ಸ್ ಕಾರ್ಡ್ ನೇಮು ಡೇಟ್ ಆಫ್ ಬರ್ತ್ ಸೇಮ್ ಇರಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ನಾನು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ OTP ಕೇಳುತ್ತೆ. ಸೊ OTPನ ಹಾಕಬೇಕಾಗಿರುತ್ತೆ. ಸೊ ಅಂದರೆ ನಮ್ಮ ಆಧಾರ್ ಲಿಂಕ್ ಇರೋ ಫೋನಿಗೆ OTP ಬರುತ್ತೆ. ಆ OTPನ ಹಾಕಿ ಕೆಳಗಡೆ ಕಂಟಿನ್ಯೂ ಅಂತ ಬಟನ್ ಕಾಣಿಸುತ್ತೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಸೊ ಏನಿಲ್ಲ, ಮುಂದ್ಗಡೆ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಕಾಣಿಸ್ತಿದೆ, ಅದ್ರ ಮುಂದೆ ಒಂದು ಬಾಕ್ಸ್ ಕಾಣ್ತಿದೆ. ಈ ಬಾಕ್ಸ್ ಮೇಲೆ ಟಿಕ್ ಮಾಡಿ ಕೆಳಗಡೆ ಅಲೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ವಲ್ಪ ಡಾಟಾ ಫೇಚ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ಆಮೇಲೆ ಮತ್ತೆ ಈ ರೀತಿ ಬರುತ್ತೆ. ಬಂದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಹೀಗೆ ಓಪನ್ ಆಗಿ ಇಲ್ಲಿ ಫಸ್ಟಿಗೆ ಡೊಮೆನ್ಷಿಯಲ್ ಸ್ಟೇಟ್ ಅಂತ ಕೇಳುತ್ತೆ. ಸೊ ಡೊಮೆನ್ಷಿಯಲ್ ಸ್ಟೇಟ್ ಏನಪ್ಪ, ನಮ್ಮದು ಕರ್ನಾಟಕ ಅಲ್ವಾ. ಸೊ ಇಲ್ಲಿ ತುಂಬ ಸ್ಟೇಟ್ಗಳು ಕಾಣಿಸ್ತಿದೆ, ಅದರಲ್ಲಿ ನಮ್ಮ ಸ್ಟೇಟ್ ಯಾವುದು, ಕರ್ನಾಟಕ. ಸೊ ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಆಧಾರ್ ನಂಬರ್ ಆಟೋಮೆಟಿಕ್ಲಿ ಬಂದಿರುತ್ತೆ. ಸೊ ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಹೆಸರು ಬಂದಿರುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಅಂತ ಏನಂತ ಅಂದರೆ ಆಧಾರ್ ಕಾರ್ಡಲ್ಲಿ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೆಸರು ಸರಿ ಇರಬೇಕು. ಸೊ ಕೆಳಗಡೆ ನೋಡಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ SSLC ಮಾರ್ಕ್ಸ್ ಕಾರ್ಡಲ್ಲಿ ನೇಮ್ ಸರಿ ಇದೆಯಾ ಅಂತ ಕೇಳುತ್ತೆ. ಎಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಎಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಎಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಮತ್ತೆ ನಮ್ಮ ತಂದೆ ಹೆಸರು ಇಲ್ಲಿ ಆಟೋಮೆಟಿಕ್ಲಿ ಕೆಲವೊಂದು ಸಲ ತೊಗೊಂಡಿರುತ್ತೆ. ಇಲ್ಲ ಅಂತ ಅಂದರೆ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಗೊತ್ತಾ, ನಮ್ಮ ತಂದೆ ಹೆಸರು ಅದೇ ರೀತಿ ಹಾಕಬೇಕಾಗಿರುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಇರೋ ರೀತಿಯೇ ಹಾಕಿ, ತಾಯಿ ಹೆಸರು ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿಯೇ ಹಾಕಬೇಕಾಗಿರುತ್ತೆ. ಸೊ ಎಲ್ಲನೂ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿಯೇ ಹಾಕಿ. ಅದಾದಮೇಲೆ ಇಲ್ಲಿ ಏನಪ್ಪ ಅಂದರೆ ಡೇಟ್ ಆಫ್ ಬರ್ತು SSLC ಮಾರ್ಕ್ಸ್ ಕಾರ್ಡಲ್ಲಿ ಸೇಮ್ ಇದೆ ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಇಮೇಲ್ ID ಮತ್ತು ಫೋನ್ ನಂಬರ್ ಕೇಳುತ್ತೆ. ಎರಡನ್ನೂ ಹಾಕಿ ಈ ಚೆಕ್ ಬಾಕ್ಸ್ ಕಾಣುತ್ತೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಹಾಕಿ. ಕ್ಯಾಪ್ಚರ್ ಕೋಡ್ನ ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಕಾಣಿಸುತ್ತೆ ಗೊತ್ತಾ. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಮೇಲ್ ID ಫೋನ್ ನಂಬರ್ನ ಹಾಕಿ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ಸಿಂಪಲಾಗಿ ಏನಿಲ್ಲ, ಈ ರೀತಿ ನಿಮ್ಮ ಮೇಲಿಗೆ ಒಂದು OTP ಕಳಿಸಿದ್ದೀವಿ ಅಂತ ಬರುತ್ತೆ. ಏನಿಲ್ಲ, ಸಿಂಪಲಾಗಿ ಓಕೆ ಅಂತ ಕೊಡಿ. ಓಕೆ ಕೊಟ್ಟ ತಕ್ಷಣ ನಿಮ್ಮ ಟೆಕ್ಸ್ಟ್ ಮೆಸೇಜ್ ಅಂದರೆ ನಿಮ್ಮ ಫೋನ್ ನಂಬರ್ಗೆ ಒಂದು ಮೆಸೇಜ್ ಬಂದಿರುತ್ತೆ OTP. ಸೊ ಆ OTP ಹೆಂಗಿರುತ್ತೆ ಅಂತ ಅಂದರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಇಲ್ಲಿ ಎಂಟರ್ ಮಾಡ್ತೀನಿ, ನೋಡ್ಬೋದು. ಸೊ ಮೇಲಿಗೂ ಬಂದಿರುತ್ತೆ, ಇದು ಟೆಕ್ಸ್ಟು ಬಂದಿರುತ್ತೆ. ಸೊ ನೀವು ಯಾವ್ದಾದ್ರು ಹಾಕ್ಬೋದು. ಸೊ OTP ಏನಿಲ್ಲ, ಸಿಂಪಲಾಗಿ ಈ ನಂಬರು ಮತ್ತು ಸ್ಪೆಲ್ಲಿಂಗ್ ಎಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ. OTPನ ಹಾಕಿ ಕ್ಯಾಪ್ಚರ್ನ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಕಾಣಿಸ್ತಿದೆ ಗೊತ್ತಾ.
ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ವೆರಿ ಸಿಂಪಲಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ, OTPನ ಹಾಕಿ ಈ ರೀತಿ ಓಪನ್ ಆಗುತ್ತೆ. ಸಬ್ಮಿಟ್ ಆದ ತಕ್ಷಣ ನೋಡಿ ಇಲ್ಲೇನಪ್ಪ ಅಂತಂದರೆ ಮೇಲ್ಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ, ಹಿಂಗೆ ಓಪನ್ ಆದಾಗ ಇಲ್ಲಿ ಎಲ್ಲ ಆಟೋಮೆಟಿಕ್ಲಿ ಫಿಲಪ್ ಆಗಿರುತ್ತೆ, ನೀವೇನು ಫಿಲಪ್ ಮಾಡೋದು ಬೇಡ. ಇಲ್ಲಿ ಏನಂತ ಅಂದರೆ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ, ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ. ಸೊ ಈ ಅಪ್ಲಿಕೇಶನ್ ಹಾಕೋರೆಲ್ಲ ಆಲ್ಮೋಸ್ಟ್ ಅನ್ಮ್ಯಾರಿಡ್ ಇರ್ತಾರೆ, ಸೊ ಅನ್ಮ್ಯಾರಿಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೈಟ್ ಕೇಳುತ್ತೆ, ಸೊ ಹೈಟ್ ನಿಮ್ದು ಎಷ್ಟಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹೈಟ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಲಗಡೆ ನೋಡಿ, ಸೊ ರೈಟ್ ಕಾಲಮ್ನಲ್ಲಿ ಇಲ್ಲಿ ಡೊಮೆನ್ಷಿಯಲ್ ಡಿಸ್ಟಿಕ್ ಹೇಳುತ್ತೆ, ಅಂದರೆ ನಮ್ಮದು ಯಾವ ಡಿಸ್ಟಿಕ್ ಅಪ್ಪ, ನಿಮ್ದು ಆಧಾರ್ ಕಾರ್ಡಲ್ಲಿ ಯಾವ ಡಿಸ್ಟಿಕ್ ಇದೆ ಅದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಡೊಮೆನ್ಷಿಯಲ್ ತಾಲೂಕು ಹೇಳುತ್ತೆ, ಅಂದರೆ ನಿಮ್ಮ ತಾಲೂಕು ಯಾವುದೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇವಾಗ ನಿಮ್ದು ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ನಾನು ಎಕ್ಸಾಂಪಲಾಗಿ ಕಾಣಿಸ್ತಿದ್ದೀನಿ. ಇದೆಲ್ಲ ಫಿಲಪ್ ಮಾಡಾದ್ಮೇಲೆ 2 ಕಾಲಮ್ ಫಿಲಪ್ ಮಾಡಾಯ್ತಲ್ವ ಮೇಲ್ಗಡೆ, ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳೋಣ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಕ್ವಾಲಿಫಿಕೇಷನ್ ಕೋರ್ಸಸ್ ಅಂತ ಕೇಳುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಬಾಕ್ಸ್ ಇದೆ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ 10th, 2nd PUC, ಡಿಗ್ರಿ ಎಲ್ಲ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಕಾಣಿಸುತ್ತೆ. ಏನಪ್ಪ ಅಂತಂದರೆ ನಿಮ್ದು ಯಾವ್ದು ಕಂಪ್ಲೀಟ್ ಆಗಿದೆ ಇದರಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಮದು 10th ಕಂಪ್ಲೀಟ್ ಆಗಿ ನೀವು 2nd PUC ಕಲಿತಿದ್ರೆ 10th ಸೆಲೆಕ್ಟ್ ಮಾಡ್ಕೊಳ್ರಿ, ನೀವು ಡಿಗ್ರಿ ಕಲಿತಿದ್ರೆ 2nd PUC ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ದು ಏನು ಕಂಪ್ಲೀಟ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ 2ನೇ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಾಸ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಮೇಲ್ಗಡೆ ಸೆಲೆಕ್ಟ್ ಮಾಡಾದ್ಮೇಲೆ ಕೆಳಗಡೆ ಅಪೇರಿಂಗು ಮತ್ತು ಪಾಸ್ ಅಂತ ಇರುತ್ತೆ. ಸೊ ಪಾಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಮದು 10th ಆಗಿದ್ರೆ ಜಸ್ಟ್ 10th ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ರಿ. 2nd PUC ಆಗಿದ್ರೆ 2nd PUC ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಪಾಸ್ಡ್ ಅಂತ ಇದೆ, ಸೊ ಪಾಸ್ಡ್ 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ 3ನೇ ಆಪ್ಷನ್ ಮೇಲೆ ಮೆಟ್ರಿಕ್ಯುಲೇಷನ್ ಇದು ಕೇಳುತ್ತೆ, ಅಂದರೆ ಸ್ಟೇಟ್ ಬೋರ್ಡ್ ಅಲ್ವಾ ನಮ್ಮದು. ಸೊ ಅದಕ್ಕೆ ನಾವು ಲಾಸ್ಟ್ ಆಪ್ಷನ್ ಸ್ಟೇಟ್ ಬೋರ್ಡ್ ಅಂತ ಇದೆ ನೋಡಿ, SSLCದು ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಟೇಟ್ ಅಂತ ಕೇಳುತ್ತೆ, ಸ್ಟೇಟ್ ನಮ್ಮದು ಕರ್ನಾಟಕ ಅಲ್ವಾ, ಸೊ ನಮ್ಮದು ಕರ್ನಾಟಕ ಸ್ಟೇಟ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಮೆಟ್ರಿಕ್ಯುಲೇಷನ್ ನಂಬರ್ ಅಂದರೆ SSLC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು. ಅದನ್ನು ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋ ಅಂತಲೇ ಆಪ್ಷನ್ ಇರಲಿ, ಇಲ್ಲಿ ಎಸ್ ಕೊಡಬೇಡಿ, ನೋ ಅಂತಲೇ ಕೊಡಿ, ಓಕೆನಾ. ಸೊ ಇದೆಲ್ಲ ಫಿಲಪ್ ಆದಮೇಲೆ ರೈಟ್ ಸೈಡಲ್ಲಿ ನೋಡಿ ಪಾಸ್ವರ್ಡ್ನ ಸೆಟ್ ಮಾಡೋದಿರುತ್ತೆ. ಸೊ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಹೆಸರು ಇಲ್ಲ ನಿಮ್ಮ ಊರ ಹೆಸರು ಹಾಕಿ @1 2 3 ಈ ರೀತಿ ನಿಮ್ಗೆ ನೆನಪಿರುವಂಥ ಪಾಸ್ವರ್ಡ್ನ ಹಾಕಿ, ಯಾಕಂದರೆ ಲಾಗಿನ್ ಆಗಲಿಕ್ಕೆ ಪಾಸ್ವರ್ಡ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಯಾವ ಪಾಸ್ವರ್ಡ್ ನೆನಪಿರುತ್ತೆ ನಿಮ್ಮ ಹೆಸರು ಹಾಕ್ರಿ, ಏನಾದರೂ ಹಾಕಿ @1 2 3 ಏನು ನಿಮ್ಗೆ ಆಗತ್ತೆ ಯೂಸು ಅದನ್ನು ಹಾಕ್ರಿ. ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡಲ್ಲಿ ಸೇಮ್ ಮೇಲ್ಗಡೆ ಹಾಕಿರೋ ಪಾಸ್ವರ್ಡ್ನ ಹಾಕಿ. ಆಮೇಲೆ ಕೆಳಗಡೆ ಕ್ಯಾಪ್ಚರ್ ಕಾಣಿಸ್ತಿದೆ, ಸೊ ಬಾಕ್ಸ್ನಲ್ಲಿ ಕ್ಯಾಪ್ಚರ್ ಹೆಂಗಿದೆ ಸೇಮ್ ಅದೇ ರೀತಿ ಕ್ಯಾಪ್ಚರ್ನ ಹಾಕಿಬಿಟ್ಟು ಕೆಳಗಡೆ ಸೇವ್ ಅಂತ ಆಪ್ಷನ್ ಇದೆ ಗೊತ್ತಾ. ಸೊ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ತೀವಿ, ಇದೆಲ್ಲ ಫಿಲಪ್ ಆದಮೇಲೆ ಸೇವ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ನೋಡ್ಬೋದು ಇಲ್ಲಿ ಈ ರೀತಿ ಬರುತ್ತೆ, ಯು ಆರ್ ನಾವು ರಿಜಿಸ್ಟರ್ಡ್ ವಿತ್ ಜಾಯಿನ್ ಇಂಡಿಯನ್ ಆರ್ಮಿ. ಅಂದರೆ ಇವಾಗ ನಮ್ಮದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು, ಸೊ ನಿಮ್ಮದು ರಿಜಿಸ್ಟ್ರೇಷನ್ ಆಗಿದೆ ಅಂತ ಈ ರೀತಿ ಮೆಸೇಜ್ ಬರುತ್ತೆ. ಸೊ ಈ ರೀತಿ ಮೆಸೇಜ್ ಬಂದಾಗ ಏನಿಲ್ಲ, ಸೊ ನಾವು ಗೋ ಟು ಹೋಮ್ ಅಂತ ಇದೆ ಗೊತ್ತಾ, ಇಲ್ಲಿ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಗೋ ಟು ಹೋಮು. ಸೊ ಇವಾಗ ನಾನು ಸೇಮ್ ಅದೇ ರೀತಿ ಗೋ ಟು ಹೋಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಡೈರೆಕ್ಟಾಗಿ ಓಪನ್ ಆಗುತ್ತೆ ಹೋಮ್ ಪೇಜು. ಇಲ್ಲ ಅಂತ ಅಂದರೆ ನಿಮ್ದು ಆಟೋಮೆಟಿಕ್ಲಿ ಏನಾದ್ರು ಬ್ಯಾಕ್ ಬಂತಂದರೆ ಇನ್ನೂ ಫಸ್ಟಿಂದ ನೀವು ಬೇಕಿದ್ರೆ ಲಾಗಿನ್ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಗೊತ್ತಲ್ವ ಯಾವ ರೀತಿ ಲಾಗಿನ್ ಮಾಡ್ಕೊಳ್ಬೇಕಂತ. ನಾನು ಇನ್ನೊಂದು ಸಲ ಬೇಕಿದ್ರೆ ಕಾಣಿಸ್ತೀನಿ, ಈ ರೀತಿ ಬರಲಿಲ್ಲ ಅಂತಂದರೆ ಸೇಮ್ ಇನ್ನೊಂದು ಸಲ ಇವಾಗ ರಿಜಿಸ್ಟ್ರೇಷನ್ ಅಂತ ಆಯಿತು, ಸೇಮ್ ಕ್ರೋಮಲ್ಲಿ ಹೋಗೋದು ಮತ್ತು ಆರ್ಮಿ ಅಂತ ಸರ್ಚ್ ಮಾಡೋದು. ಆರ್ಮಿ ಅಂತ ಸರ್ಚ್ ಮಾಡಿದ ತಕ್ಷಣ ಸೇಮ್ ಅದೇ ರೀತಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಮತ್ತೆ ಇಂಟರ್ಫೇಸ್ ಬರುತ್ತೆ ನೋಡಿ, ಇಲ್ಲಿ ಆರ್ಮಿ ಅಂತ ಸರ್ಚ್ ಮಾಡಿದಾಗ ಸೊ ಜಾಯಿನ್ ಇಂಡಿಯನ್ ಆರ್ಮಿ ಮೇಲೆ ಮತ್ತೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಕ್ಯಾಪ್ಚರ್ನ ಹಾಕಿ ಎಂಟರ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಓಪನ್ ಆಗುತ್ತೆ. ಇವಾಗ ರಿಜಿಸ್ಟ್ರೇಷನ್ ಆಗಿದೆ. ಸೇಮ್ ಅದೇ ರೀತಿ ಮೇಲ್ಗಡೆ ಮತ್ತೆ ಅಗ್ನಿಪಥ್ ಅಂತ ಕಾಣಿಸ್ತಿದೆ ಗೊತ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಲಾಗಿನ್ ಇನ್ ಅಪ್ಲೈ ಅಂತ ಇದೆ ಗೊತ್ತಾ, ಆನ್ಲೈನ್, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಲಾಗಿನ್ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಏನಾಗುತ್ತೆ, ಡೈರೆಕ್ಟಾಗಿ ಇಲ್ಲಿ ಯೂಸರ್ ನೇಮ್ ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ. ಸೊ ಯೂಸರ್ ನೇಮ್ ಬಂದುಬಿಟ್ಟು ನಮ್ಮ ಇಮೇಲ್ ಐ ಡಿ, ಇವಾಗ ಏನು ರಿಜಿಸ್ಟ್ರೇಷನ್ ಮಾಡಿದ್ವಲ್ಲ ಇಮೇಲ್ ಐ ಡಿ ಹಾಕಿ, ಸೊ ಅದೇ ಇಮೇಲ್ ಐ ಡಿನ ಹಾಕಿ. ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಲ್ವ ನೆನಪಲ್ಲಿರುವಂಥ ಪಾಸ್ವರ್ಡ್ ಹಾಕಿ ಅಂತ. ಸೊ ಆ ಪಾಸ್ವರ್ಡ್ನ ಹಾಕಿ, ಅಕಸ್ಮಾತ್ ಅದು ಗೊತ್ತಾಗಿಲ್ಲ ಅಂದರೆ ಫಾರ್ಗೆಟ್ ಕೊಡ್ಬೋದು. ಸೊ ಯೂಸರ್ ನೇಮ್ ಇದ್ದಲ್ಲಿ ಜಿಮೇಲ್ ಐ ಡಿ ಹಾಕಿ, ಪಾಸ್ವರ್ಡ್ ಇದ್ದಲ್ಲಿ ನಾನು ಹೇಳಿದೆ ಅಲ್ವಾ ನಿಮಗೆ ನೆನ್ಪಿಟ್ಕೊಳ್ಳೋಂಥ ಪಾಸ್ವರ್ಡ್, ನೀವು ಅದೇ ಪಾಸ್ವರ್ಡ್ನ ಹಾಕಿ. ಮತ್ತು ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣಿಸ್ತಿದೆ ನೋಡಿ, ಸೊ ಆ ಕ್ಯಾಪ್ಚರ್ ಕೋಡ್ನ ಕ್ಯಾಪ್ಚರ್ ಬಾಕ್ಸ್ನಲ್ಲಿ ಹಾಕಬೇಕಾಗಿರುತ್ತೆ. ಸೊ ಇವಾಗ ಜಿಮೇಲ್ ಐ ಡಿ, ಪಾಸ್ವರ್ಡು, ಕ್ಯಾಪ್ಚರ್ ಕೋಡು ಇವಾಗೆಲ್ಲ ಇದನ್ನು ಹಾಕಾದ್ಮೇಲೆ ಕೆಳಗಡೆ ಲಾಗಿನ್ ಟು ಕನ್ಫರ್ಮ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಲಾಗಿನ್ ಟು ಕನ್ಫರ್ಮ್ ಅಂದಲ್ಲಿ ಈ ರೀತಿ ಓಪನ್ ಆಗುತ್ತೆ ಇಂಟರ್ಫೇಸು. ಇಲ್ಲೆಲ್ಲ ಆಟೋಮೆಟಿಕ್ಲಿ ಫಿಲಪ್ ಆಗಿರುತ್ತೆ, ಅದನ್ನು ಬಿಡಿ. ಇಲ್ಲಿ ಕೆಳಗಡೆ ನೋಡಿ ಇನ್ನೊಂದು ಆಪ್ಷನ್ ಸರ್ವಿಸ್ ಪರ್ಸನ್ ಅಂತ ಕೇಳುತ್ತೆ, ಇದನ್ನು ನೋ ಅಂತ ಕೊಡಿ, ಓಕೆನಾ. ನೋ ಅಂತ ಕೊಡಿ. ಕೊಟ್ಟಾದ ತಕ್ಷಣ ಏನಿಲ್ಲ, ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೋಡಿ ಮತ್ತೆ ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ. ಫಸ್ಟ್ ಆಪ್ಷನ್ ಹೆಂಗಿದೆ ಹಾಗೆ ಇರಲಿ, ಏನೂ ಕ್ಲಿಕ್ ಮಾಡಬೇಡಿ.
ಅದನ್ನೇನು ಟಚ್ ಮಾಡಬೇಡಿ, ಕೆಳಗಡೆ ಬನ್ನಿ. ಸೊ ಕೆಳಗಡೆ ಬಂದಾಗ ಇಲ್ಲಿ ನೋಡಿ ಅಗ್ನಿವೀರ್ GD ಅಂದರೆ ಜನರಲ್ ಡ್ಯೂಟಿ ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಕೆಳಗಡೆ ಎಲ್ಲ ಆಪ್ಷನ್ ನೋಡ್ಬೋದು, ಟ್ರೇಡ್ಸ್ ಮ್ಯಾನು ಇವೆಲ್ಲ ಬಂದಿರುತ್ತೆ. ಅಂದರೆ ನಿಮ್ಗೆ ಯಾವ್ದು ಬೇಕೋ ಅದ್ರ ಮುಂದೆ ಅಪ್ಲೈ ಅಂತ ಗ್ರೀನ್ ಮಾರ್ಕಲ್ಲಿ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲದಕ್ಕೂ ಸೇಮ್ ಒಂದೇ ರೀತಿ ಅಪ್ಲೈ ಮಾಡೋದು. ನಾನು ಇವಾಗ ಎಕ್ಸಾಂಪಲ್ ಇದು GD ಜನರಲ್ ಡ್ಯೂಟಿದು ಅಪ್ಲೈ ಮಾಡಿ ಕಾಣಿಸ್ತೀನಿ ನೋಡಿ, ಅದ್ರ ಮುಂದೆ ಅಪ್ಲೈ ಅಂತ ಇದೆ ನೋಡಿ, ಜನರಲ್ ಡ್ಯೂಟಿ ಅಗ್ನಿವೀರ್ ಜನರಲ್ ಡ್ಯೂಟಿ ಅಪ್ಲೈ ಅಂತ ಇಲ್ಲಿ ಗ್ರೀನ್ ಮಾರ್ಕಲ್ಲಿ ಕಾಣಿಸ್ತಿದೆ ಗೊತ್ತಾ. ಇಲ್ಲಿ ಏಜು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಪ್ಲೈ ಅಂತ ಗ್ರೀನ್ ಮಾರ್ಕಲ್ಲಿ ಕಾಣಿಸ್ತಿದೆ, ಅದ್ರ ಮೇಲೆ ಇವಾಗ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲೆಲ್ಲ ನೋಡ್ಬೋದು ಈ ರೀತಿ. ಸೊ ಇಲ್ಲಿ ಅಪ್ಲೈ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಏನಿಲ್ಲ, ಸಿಂಪಲಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ ತಕ್ಷಣ ನೋಡಿ ಕೆಳಗಡೆ ಇಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಎಲ್ಲಿ ನಮ್ಮ ಹೆಸರು, ನಮ್ಮದು ಸ್ಟೇಟು, ಡೇಟ್ ಆಫ್ ಬರ್ತು, ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಬಂದಿರುತ್ತೆ. ಸೊ ನೋ ಪ್ರಾಬ್ಲಮ್, ಅದನ್ನೇನು ಕ್ಲಿಕ್ ಮಾಡಬೇಡಿ. ಕೆಳಗಡೆ ಬನ್ನಿ, ರಿಲಿಜಿಯನ್ ಕೇಳುತ್ತೆ. ಸೊ ರಿಲಿಜಿಯನ್ ಅಂತ ಅಂದರೆ ನಮ್ಮ ಧರ್ಮ. ಸೊ ಹಿಂದೂನೋ, ಕ್ರಿಶ್ಚಿಯನೋ, ಮುಸ್ಲಿಮ್ ಏನಂತ ಅವನ್ನ ಸೆಲೆಕ್ಟ್ ಮಾಡೋದಿರುತ್ತೆ. ಇಲ್ಲಿ ನೋಡಿ ರಿಲಿಜಿಯನ್ ಇದೆ. ಸೊ ರಿಲಿಜಿಯನ್ ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್ ನಿಮ್ದು ಯಾವ ಧರ್ಮ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸ್ ಕೇಳುತ್ತೆ. ಸೊ ಕ್ಲಾಸ್ ಬಂದುಬಿಟ್ಟು ಎಲ್ಲರೂ ನೋಡಿ ಸೌತ್ ಇಂಡಿಯನ್ ಕ್ಲಾಸಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಮ್ಮ ಕರ್ನಾಟಕದವ್ರು ಎಲ್ಲರೂ ಕೂಡ ಡೈರೆಕ್ಟ್ ಲಾಸ್ಟ್ ಸ್ಕ್ರೋಲ್ ಮಾಡಿಬಿಡಿ ನೀವು. ಇಲ್ಲಿ ಸೌತ್ ಇಂಡಿಯನ್ ಕ್ಲಾಸಸ್ ಅಂತ ಬಂತು ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಟೋಮೆಟಿಕ್ಲಿ ಇಲ್ಲೆಲ್ಲ ತೊಗೊಂಡಿರುತ್ತೆ, ಏನು ಬೇಡ, ಡೈರೆಕ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ ಯಾವುದೇ ರೀತಿ ತಪ್ಪಿಲ್ಲದೆ, ಫೋನ್ ನಂಬರ್ ಅಲ್ಲ, ಆಧಾರ್ ಕಾರ್ಡ್ 12 ನಂಬರ್ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಗೊತ್ತಾ. ಸೊ ಅದನ್ನು ಹಾಕಬೇಕಾಗಿರುತ್ತೆ. ಸೊ ಮೇಲ್ಗಡೆನೂ ಅದನ್ನೇ ಹಾಕಿ, ಕೆಳಗಡೆನೂ ಅದನ್ನು ಹಾಕಾದ್ಮೇಲೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಫೋಟೋ ಬಂದುಬಿಟ್ಟು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, 5 KB ಮೇಲ್ಗಡೆ ಇರಬೇಕು, 20 KB ಒಳಗಡೆ ಇರಬೇಕು, JPGದಲ್ಲಿ ಇರಬೇಕು, ಫೋಟೋ ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು. ಸೊ ಅಂಥ ಫೋಟೋನ ಅಪ್ಲೋಡ್ ಮಾಡಬೇಕು ನೋಡಿ. ಫೋಟೋ ಬ್ಯಾಕ್ಗ್ರೌಂಡ್ ವೈಟ್ ಇರಲಿ, JPGದಲ್ಲಿ ಇರಲಿ, 5 KB ಮೇಲ್ಗಡೆ ಇರಲಿ, 20 KB ಒಳಗಡೆ ಇರಲಿ. ಸೊ 20 KB ಮೇಲ್ಗಡೆ ಮಾಡಿದ್ರೆ ಫೋಟೋ ಅಪ್ಲೋಡ್ ಆಗೋಲ್ಲ. 20 KB ಒಳಗಡೆ ಇಟ್ಕೊಳ್ಳಿ, 5 KB ಮೇಲ್ಗಡೆ ಇಟ್ಕೊಂಡು ಫೋಟೋನ ನೀವು ವೈಟ್ ಬ್ಯಾಕ್ಗ್ರೌಂಡ್ ಇಟ್ಟು ಅಪ್ಲೋಡ್ ಮಾಡೋದಾಗಿರುತ್ತೆ. ಸೊ ಸಿಂಪಲಾಗಿ ನಾನು ಹೇಳೋದು ಅರ್ಥ ಆಯ್ತು ಅಂತ ಹೇಳ್ತೀನಿ. ಇದೇನು ದೊಡ್ಡ ಕಷ್ಟ ಇಲ್ಲ ಅಪ್ಲಿಕೇಶನ್ ಹಾಕೋದು. ಸಿಂಪಲಾಗಿ ನಾನು ಹೇಳಿರೋ ರೀತಿ ಈ ರೀತಿ ಹಾಕಿ ನಾನು ನೋಡಿ ಇಲ್ಲಿ ಫೋಟೋನು ಎಕ್ಸಾಂಪಲಾಗಿ ಅಪ್ಲೋಡ್ ಮಾಡಿ ಕಾಣಿಸ್ದೆ. ವೈಟ್ ಬ್ಯಾಕ್ಗ್ರೌಂಡ್ ಇತ್ತು, JPG ಇತ್ತು, 20 KB ಒಳಗಡೆ ಇತ್ತು, 5 KB ಮೇಲ್ಗಡೆ ಇತ್ತು. ಸಿಗ್ನೇಚರು ಕೂಡ ಸೇಮ್ ಬ್ಲ್ಯಾಕ್ ಇಂಕಲ್ಲಿ ಸಿಗ್ನೇಚರ್ನ ಹಾಕಿ, ಅದು 5 KB ಮೇಲ್ಗಡೆ ಇರಲಿ, 10 KB ಒಳಗಡೆ ಇರಲಿ. ಸೊ ಸಿಗ್ನೇಚರ್ ಬ್ಲ್ಯಾಕ್ ಇಂಕಲ್ಲಿ ಹಾಕಿ ಅಪ್ಲೋಡ್ ಮಾಡಿ. ಸೊ ಫೋಟೋ ಸಿಗ್ನೇಚರ್ ಇಲ್ಲಿ ಎಲ್ಲ ಡೀಟೇಲ್ಸ್ ಫಿಲಪ್ ಆಗುತ್ತೆ ನಮ್ಮದು. ಏನಿಲ್ಲ, ಸಿಂಪಲಾಗಿ ಇಲ್ಲಿ ಫಿಲಪ್ ಆದಮೇಲೆ ಎಲ್ಲ ಡೀಟೇಲ್ಸ್ ಸರಿಯಾಗಿದೆ ಅಲ್ಲ ನೋಡ್ಕೊಳ್ಳಿ. ಸೊ ಏನಿಲ್ಲ, ಆಧಾರ್ ಕಾರ್ಡ್ ನಂಬರು 2 ಸಲ ಕೆಳಗಡೆ ಹಾಕೋದಿರುತ್ತೆ, ಅದೆಲ್ಲ ಹಾಕಿ ಫೋಟೋ ಸಿಗ್ನೇಚರೆಲ್ಲ ಅಪ್ಲೋಡ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆಗಿಬಿಟ್ಟು ನೋಡಿ ಇಲ್ಲಿ ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಅಡ್ರೆಸ್ನ ಹಾಕಬೇಕಾಗಿರುತ್ತೆ. ಹೌಸ್ ನಂಬರ್ ಕೇಳುತ್ತೆ. ಸೊ ಎಷ್ಟೋ ಜನದ ಆಧಾರ್ ಕಾರ್ಡಲ್ಲಿ ಹೌಸ್ ನಂಬರ್ ಇರಲ್ಲ, ಅದನ್ನು ಬಿಟ್ಟುಬಿಡಿ, ಹಾಕೋ ಅವಶ್ಯಕತೆ ಇಲ್ಲ. ಇದ್ರೆ ಹಾಕಿ, ಇಲ್ಲಾಂದರೆ ಬೇಡ. ಇಲ್ಲಿ ಅಡ್ರೆಸ್ ಕೇಳುತ್ತೆ. ಇಲ್ಲೇನಪ್ಪ ಅಂದರೆ ನಿಮ್ಮ ಊರ ಹೆಸರು, ನಿಮ್ಮ ಪೋಸ್ಟ್ ಹೆಸರು, ತಾಲೂಕು ಹೆಸರು, ಡಿಸ್ಟಿಕ್ಕು, ಆಮೇಲೆ ಪಿನ್ ಕೋಡ್ನ ಎಲ್ಲ ಈ ಬಾಕ್ಸ್ನಲ್ಲಿ ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಕೆಳಗಡೆ ವಿಲೇಜ್ ಕೇಳುತ್ತೆ. ಸೊ ವಿಲೇಜ್ ಕೇಳದಲ್ಲಿ ನಿಮ್ಮ ಊರ ಹೆಸರನ್ನ ಇಲ್ಲಿ ನೋಡಿ, ವಿಲೇಜ್ ಇದೆಯಲ್ಲ ಇಲ್ಲಿ ಊರ ಹೆಸರು, ಆಮೇಲೆ ಟೌನ್ ಇದ್ದಲ್ಲಿ ನಿಮ್ಮ ತಾಲೂಕು ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಸ್ಟೇಟು ಮತ್ತು ಡಿಸ್ಟಿಕ್ಕು ಆಟೋಮೆಟಿಕ್ಲಿ ಬಂದಿರುತ್ತೆ. ಅದೇ ರೀತಿ ಕೆಳಗಡೆ ಇನ್ನೂ ತಹಶೀಲ್ ಅಂತ ಇರುತ್ತೆ, ಅದು ಕೂಡ ಆಟೋಮೆಟಿಕ್ಲಿ ಬಂದಿರುತ್ತೆ. ಏನೂ ಕ್ಲಿಕ್ ಮಾಡಬೇಡಿ, ಅದು ಹಾಗೆ ಇರಲಿ. ಆಮೇಲೆ ಇದು ಬ್ಲಾಕ್ ಲೊಕ್ಯಾಲಿಟಿ ಅಂತ ಕೇಳುತ್ತೆ, ಅದನ್ನು ಕೂಡ ನಿಮ್ಮ ಊರ ಹೆಸರನ್ನೇ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ, ಅಂದರೆ ವಿಲೇಜ್ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಪಿನ್ ಕೋಡ್ ಕೇಳುತ್ತೆ. ಸೊ ಪಿನ್ ಕೋಡ್ ಇದ್ದಲ್ಲಿ ಗೊತ್ತಲ್ವ, ಆಧಾರ್ ಕಾರ್ಡಲ್ಲಿ ಯಾವ ಪಿನ್ ಕೋಡ್ ಇದೆ ಅದನ್ನು ಹಾಕಿ. ಪೊಲೀಸ್ ಸ್ಟೇಷನ್ ಕೇಳುತ್ತೆ, ನಿಮ್ಮ ತಾಲೂಕಲ್ಲಿರೋ ಪೊಲೀಸ್ ಸ್ಟೇಷನ್ನ ಟೈಪ್ ಮಾಡ್ಕೊಳ್ಳಿ, ಯಾವ ತಾಲೂಕಲ್ಲಿದೆ ಅಂತ ಆ ತಾಲೂಕನ್ನ ಟೈಪ್ ಮಾಡ್ಕೊಳ್ಳಿ. ಪೋಸ್ಟ್ ಆಫೀಸ್ ಕೇಳುತ್ತೆ, ಪೋಸ್ಟ್ ಆಫೀಸ್ ಹಾಕಿ. ಈ ಪೊಲೀಸ್ ಸ್ಟೇಷನು, ಪೋಸ್ಟ್ ಆಫೀಸು, ಟೆಲಿಗ್ರಾಮ್ ಆಫೀಸ್ ಹಾಕೋ ಅವಶ್ಯಕತೆ ಇಲ್ಲ, ಬೇಕಿದ್ರೆ ಹಾಕಿ, ಇಲ್ಲಾಂದ್ರೆ ಬಿಡಿ. ಸೊ ಈ ಲೆಫ್ಟ್ ಸೈಡಲ್ಲೆಲ್ಲ ಫಿಲಪ್ ಮಾಡ್ಕೊಂಡ್ಮೇಲೆ ರೈಟ್ ಸೈಡಲ್ಲೂ ಕೂಡ ಕಾಲಮ್ ಇದೆ. ಏನಿಲ್ಲ, ಸಿಂಪಲಾಗಿ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಎಲ್ಲ ಫಿಲಪ್ ಆದಮೇಲೆ ಇಲ್ಲೊಂದು ಟಿಕ್ ಬಾಕ್ಸ್ ಇದೆ ಅಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಈ ರೈಟ್ ಸೈಡಲ್ಲಿರೋ ಬಾಕ್ಸು ಕೂಡ ಫಿಲಪ್ ಆಗುತ್ತೆ. ಸೊ ಇದೆಲ್ಲ ಫಿಲಪ್ ಆದಮೇಲೆ ಮತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ, ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇವಾಗ ನೋಡ್ಬೋದು ಇಲ್ಲಿ ಲೋಡಿಂಗ್ ಆಗಿಬಿಟ್ಟು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ನೀವು ಯಾವ ರೀತಿ ಪೇಜ್ ಇಲ್ಲೆಲ್ಲ ಆಗಿದೆ. ಇಲ್ಲೆಲ್ಲ ಸಿಂಪಲಾಗಿ ನೋ ಅಂತಲೇ ಇರಲಿ. ನೀವು ಸ್ಪೋರ್ಟ್ಸಲ್ಲಿ ಏನಾದರೂ ಅಕಸ್ಮಾತ್ ಡಿಸ್ಟಿಕ್ ಲೆವೆಲ್ಲು ಅಥವಾ ನೀವು ಸ್ಟೇಟ್ ಲೆವೆಲ್ ಏನಾದರೂ ಇಲ್ಲಿ ಮಾಡಿದರೆ ಎಸ್ ಅಂತ ಕೊಟ್ಟು ಆ ಡೀಟೇಲ್ಸ್ ಹಾಕಬೇಕು. ಅಕಸ್ಮಾತ್ ನೀವು NCCದಲ್ಲಿ ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಟ್ಟು ABC ಅಂದರೆ ಸರ್ಟಿಫಿಕೇಟಲ್ಲಿ ಇರುತ್ತೆ ಗೊತ್ತಾ. ಅಕಸ್ಮಾತ್ ಇಲ್ಲಿ ಎಸ್ ಕೊಟ್ಟರೆ ನೋಡಿ ಇಲ್ಲಿ ABC ಅಂತ ಎಲ್ಲ ಕೇಳುತ್ತೆ. ಸೊ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಎಸ್ ಕೊಡಿ NCCದು, ಇಲ್ಲಾಂದರೆ ನೋ ಅಂತ ಕೊಟ್ಬಿಡಿ, ನೋ ಪ್ರಾಬ್ಲಮ್. ಓಕೆನಾ, ನಾನು ನೋ ಅಂತಲೇ ಕೊಡ್ತೀನಿ. ಕೆಳಗಡೆ ಸ್ಕ್ರೋಲ್ ಮಾಡೋಣ, ಇವೆಲ್ಲ ಏನು ಕ್ಲಿಕ್ ಮಾಡೋದು ಬೇಡ, ಕೆಳಗಡೆ ಸ್ಕ್ರೋಲ್ ಮಾಡೋಣ. ಸೊ ಈ ಆಪ್ಷನ್ನು
ಕೂಡ ಏನು ಕ್ಲಿಕ್ ಮಾಡಬೇಡಿ, ಬಿಟ್ಟಿಡಿ. ಸೊ ಇಲ್ಲಿ ನೋಡಿ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅಂತ ಕೇಳುತ್ತೆ. ಸೊ ನೀವು ಯಾವ್ದು ಕಂಪ್ಲೀಟ್ ಮಾಡಿದ್ದೀರಾ, 10th ಕಂಪ್ಲೀಟ್ ಮಾಡಿದರೆ 10th ಸೆಲೆಕ್ಟ್ ಮಾಡ್ಕೊಳ್ರಿ, PUC ಕಂಪ್ಲೀಟ್ ಮಾಡಿದರೆ PUC, ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಡಿಗ್ರಿ. ನಿಮ್ದು ಯಾವ್ದು ಕಂಪ್ಲೀಟ್ ಆಗಿರುತ್ತೆ, ಆಲ್ಮೋಸ್ಟ್ 12th ಕಂಪ್ಲೀಟ್ ಆಗಿರ್ಬೋದು, ಇಲ್ಲ 10th ಕಂಪ್ಲೀಟ್ ಆಗಿರ್ಬೋದು. ಸೊ ನಿಮ್ದು ಯಾವ್ದು ಕಂಪ್ಲೀಟ್ ಆಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಆಪ್ಷನ್ ಇನ್ನೊಂದೇನಂತ ಅಂದರೆ ನಿಮ್ಮ ಹತ್ರ ಲೈಸೆನ್ಸ್ ಕೇಳುತ್ತೆ, ನಿಮ್ಮ ಹತ್ರ ಲೈಸೆನ್ಸ್ ಇದೆನಾ ಅಂತ ಕೇಳುತ್ತೆ. ಸೊ ಇವಾಗ ಇಲ್ಲಿ ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ ಇಲ್ಲಿ ನಿಮ್ಮ ಹತ್ರ ಲೈಸೆನ್ಸ್ ಇದೆನಾ, ಮೋಟ್ರ್ ವೆಹಿಕಲ್ದು ಅಂದರೆ ಬೈಕಿಂದ ಯಾವುದಾದ್ರದ್ದು ಅಂತ. ಸೊ ಇದನ್ನು ಎಸ್ ಇಲ್ಲ ಅಂದರೂ ಕೂಡ ಎಸ್ ಕೊಡಿ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಮಾಡಿಟ್ಕೊಳ್ಳಿ, ಯಾಕಂದರೆ ಇದು ಎಸ್ ಅಂತ ಕೊಡಬೇಕು, ನೋ ಅಂತ ಕೊಡ್ಲಿಕ್ಕೆ ಹೋಗಬೇಡಿ. ಇಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ, ಎಸ್ ಅಂತಲೇ ಕೊಟ್ಬಿಡಿ. ಸೊ ಎಸ್ ಅಂತ ಕೊಟ್ಟ ಮೇಲೆ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನೋಡಿ ಇಲ್ಲಿ ನೆಕ್ಸ್ಟ್ ಪೇಜ್ ಬಂತು. ಸೊ ಇಲ್ಲಿ ಓಕೆ ಅಂತ ಕೊಡಿ, ನೋ ಪ್ರಾಬ್ಲಮ್. ಆಮೇಲೆ ನೆಕ್ಸ್ಟ್ ಪೇಜಲ್ಲಿ ಕ್ವಾಲಿಫಿಕೇಷನ್ ಕೋರ್ಸ್ ಕೇಳುತ್ತೆ. ಸೊ ಕ್ವಾಲಿಫಿಕೇಷನ್ ಕೋರ್ಸ್ ಬಂದುಬಿಟ್ಟು ಇಲ್ಲಿ SSLC ಒಂದೇ ಸೆಲೆಕ್ಟ್ ಇರುತ್ತೆ, ಬೇಕಿದ್ರೆ ನೋಡ್ಬೋದು 10th ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಬೋರ್ಡ್ ಕೇಳುತ್ತೆ, ಬೋರ್ಡ್ ಯೂನಿವರ್ಸಿಟಿ ನಮ್ಮದು ಸ್ಟೇಟ್ ಬೋರ್ಡ್ ಅಲ್ವಾ SSLC. ಸೊ ಸ್ಟೇಟ್ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೇಟ್ ಬೋರ್ಡ್ ಅಂತ ಇರುತ್ತೆ ನೋಡಿ, ಸ್ಟೇಟ್ ತುಂಬ ಇರುತ್ತೆ, ನಾವು ಸ್ಟೇಟ್ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೋಡಿ ಇವಾಗ ನೆಕ್ಸ್ಟ್ ಏನಂತ ಅಂದರೆ ಇಯರ್ ಆಫ್ ಪಾಸಿಂಗ್ ಎಲ್ಲ ಕೇಳುತ್ತೆ. ಸೊ ನಾವು ಯಾವ ಇಯರ್ನಲ್ಲಿ SSLCನ ಪಾಸ್ ಆಗಿದ್ದೀವಿ ಅನ್ನೋದು ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ. ಸೊ ಎಕ್ಸಾಕ್ಟಾಗಿ ನೋಡಿಕೊಂಡು ಹಾಕಿ, ರಾಂಗ್ ಮಾಡ್ಕೊಳ್ಬೇಡಿ. ಯಾವ ಇಯರಲ್ಲಿ ನೀವು ಪಾಸ್ ಆಗಿದ್ದೀರ ಅನ್ನೋದು ಮಾರ್ಕ್ಸ್ ಕಾರ್ಡಲ್ಲೇ ಇರುತ್ತೆ, ನಿಮ್ಗೆ ನೆನಪಿದೆ ಅಂತ ಹಾಕಬೇಡಿ. ಕೆಲವೊಂದು ಸಲ ನಮ್ಮ ನೆನಪಿರೋದು ರಾಂಗ್ ಆಗ್ಬೋದು, ಅದಕ್ಕೆ ನೋಡಿಕೊಂಡು ಮಾರ್ಕ್ಸ್ ಕಾರ್ಡ್ನ ಎಲ್ಲ ಮುಂದಿಟ್ಕೊಂಡು ಯಾವ ಇಯರ್ನಲ್ಲಿ SSLC ಕಂಪ್ಲೀಟ್ ಮಾಡಿದ್ದೀರ ಅನ್ನೋ ಹಾಕಿ. ಆಮೇಲೆ SSLC ರೋಲ್ ನಂಬರ್ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ, ರೋಲ್ ನಂಬರ್ನ SSLCದು. ಅದಾದಮೇಲೆ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಸರ್ಟಿಫಿಕೇಟ್ ನಂಬರ್ ಎಲ್ಲಿರುತ್ತೆ ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಟಾಪಲ್ಲಿ ಇರುತ್ತೆ ನೋಡಿ, ಸ್ಕ್ಯಾನರ್ ಕೆಳಗಡೆ ಯಾವುದ್ರಲ್ಲಾದರೂ ಅಲ್ಲೇ ಸ್ಕ್ಯಾನರ್ ಅಥವಾ ಏನೋ ಇರುತ್ತೆ, ಲೆಫ್ಟ್ ಸೈಡಲ್ಲಿ ಇರುತ್ತೆ ನೋಡಿ, ಆ ನಂಬರ್ನ ಸರ್ಟಿಫಿಕೇಟ್ ನಂಬರ್ನ ಹಾಕಿ. ಇದೆಲ್ಲ ಹಾಕಾದ್ಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಕೆಳಗಡೆ ಆ್ಯಡ್ ಅಂತ ಇದೆ ನೋಡಿ, ಚಿಕ್ಕದಾಗಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಅದೇನಾಗುತ್ತೆ, ಕೆಳಗಡೆ ನಾವು ಇದು ಓಕೆ ಕೊಡಿ, ರೆಕಾರ್ಡ್ ಸೇವ್ಡ್ ಅಂತ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ನೋಡಿ ಎಲ್ಲ ಇಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಆ್ಯಡ್ ಆದ ತಕ್ಷಣ ಇಲ್ಲಿ ಮತ್ತೆ ಸಬ್ಜೆಕ್ಟ್ ಅಂತ ಕಾಣಿಸ್ತಿದೆ ನೋಡಿ, ಸಬ್ಜೆಕ್ಟಲ್ಲಿ ಫಸ್ಟಿಗೆ ನಾವು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಏನಿಲ್ಲ, ಅಬ್ಜೆಕ್ಷನ್ ಮಾರ್ಕ್ಸು ಮತ್ತು ಎಷ್ಟು ತೊಗೊಂಡಿದ್ದೀರಂತ ಮಾರ್ಕ್ಸು ಎಷ್ಟಕ್ಕೆ ಎಷ್ಟಂತ. ಸೊ ಇಂಗ್ಲೀಷು ನಮಗೆ SSLCದಲ್ಲಿ 100 ಅಂತ ಟೈಪ್ ಮಾಡಿಕೊಂಡು, ಸೊ 100ಕ್ಕೆ ನಾವು ಎಷ್ಟು ತೊಗೊಂಡಿದ್ದೀವಿ ಅನ್ನೋದು ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ 100ಕ್ಕೆ ನಾನು 49 ತೊಗೊಂಡಿದ್ದೀನಿ. ಸೊ 49ನ ಹಾಕಿಬಿಟ್ಟು ಇಲ್ಲಿ ಆ್ಯಡ್ ನೌರು ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ರೆಕಾರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಂಗ್ಲೀಷ್ ಆ್ಯಡ್ ಆಯಿತು. ಸೆಕೆಂಡ್ ಹಿಂದಿ ಆ್ಯಡ್ ಮಾಡೋಣ. ಇವಾಗ ಹಿಂದಿ ಮೇಲೆ ಕ್ಲಿಕ್ ಮಾಡೋಣ. ಸೊ 100ಕ್ಕೆ ಎಷ್ಟು ಹಿಂದಿ, ನಾನು SSLCದಲ್ಲಿ 100ಕ್ಕೆ ಎಷ್ಟು ತೊಗೊಂಡಿದ್ದೀನಿ ಅಂತ ಇಲ್ಲಿ ಹಾಕಿಬಿಟ್ಟು ಮತ್ತೆ ಸೇಮ್ ಹಾಕಾದ್ಮೇಲೆ ಇಲ್ಲಿ ಆ್ಯಡ್ ನೌ ರೋ ಅಂತ ಇದೆ, ಮತ್ತು ರೈಟ್ ಸೈಡ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಸೊ ಅದೇ ರೀತಿ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ನೋಡಿ ಇಲ್ಲಿ ಇವಾಗ ಇಂಗ್ಲೀಷ್ ಆಯಿತು, ಹಿಂದಿ ಆಯಿತು. ಆಮೇಲೆ ಇವಾಗ ಮ್ಯಾಥಮೆಟಿಕ್ಸ್ನ ಆ್ಯಡ್ ಮಾಡ್ತೀನಿ ಅಂದರೆ ಮ್ಯಾಥ್ಸ್, ಗಣಿತನ ಆ್ಯಡ್ ಮಾಡ್ತೀನಿ. ಸೊ ಅದೇ ರೀತಿ 100ಕ್ಕೆ ಎಷ್ಟಿದೆ ಗಣಿತ, ಸೊ ಇದೇ ರೀತಿ ಆ್ಯಡ್ ಮಾಡಬೇಕು. ಸಿಂಪಲ್ಲಾಗಿ 100ಕ್ಕೆ ಎಷ್ಟು ತೊಗೊಂಡಿದ್ದೀರ ಅನ್ನೋದು ಇಲ್ಲಿ ಮತ್ತೆ ಆ್ಯಡ್ ಮಾಡಿ ಆ್ಯಡ್ ರೋ ಅಂತ ಕೊಟ್ಬಿಟ್ರೆ ಸಾಕು, ಮತ್ತೆ ಸಕ್ಸಸ್ಫುಲ್ ಇದೇ ರೀತಿ ಬರುತ್ತೆ. ಸೊ ಹಾಕಾದ್ಮೇಲೆ ಅದೇ ರೀತಿ ಮತ್ತು ಸೈನ್ಸಿಗೆ ಎಷ್ಟು ತೊಗೊಂಡಿದ್ದೀವಿ ಅಂತ ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ಸೈನ್ಸಿಗೆ 100ಕ್ಕೆ ಎಷ್ಟು ತೊಗೊಂಡಿದ್ದೀವಿ ಅಂತ ಹಾಕಿ, ಅದೇ ರೀತಿ ನಾನು ಕೂಡ ಹಾಕ್ತಾಯಿದ್ದೀನಿ. ಸೊ ಇದು ಎಕ್ಸಾಂಪಲ್ ಆಗಿ ನಿಮ್ಗೆ ಕಾಣಿಸ್ತಾ ಇದ್ದೀನಿ, ನಿಮ್ದೇನಿದೆ ಮಾರ್ಕ್ಸ್ ಅದನ್ನೇ ಹಾಕಿ. ಸೊ ಹಾಕಿ ಸೇಮ್ ಮತ್ತು ಆ್ಯಡ್ ರೋ ಅಂತ ಕೊಡಿ. ಇವಾಗ ನೋಡಿ ಏನು ಮಾಡಬೇಕಂತ ಅಂದರೆ 4 ಸಬ್ಜೆಕ್ಟ್ ಆದಮೇಲೆ 5ನೇ ಸಬ್ಜೆಕ್ಟ್ ಬಂದುಬಿಟ್ಟು ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. 5ನೇ ಸಬ್ಜೆಕ್ಟ್ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕನ್ನಡ ಅಂತ ಹಾಕಿ. ಯಾಕಂತ ಅಂದರೆ ಇಲ್ಲಿ 6 ಸಬ್ಜೆಕ್ಟ್ನ ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಅದಕ್ಕೆ ಸಮಾಜ ವಿಜ್ಞಾನನ ಆ್ಯಡ್ ಮಾಡ್ಕೊಳ್ಬೇಡಿ, ಸೋಷಿಯಲ್ ಸೈನ್ಸ್ನ. ಸೊ ಅದರ್ಸಲ್ಲಿ ಹೋಗಿ ಕನ್ನಡ ಅಂತ ಟೈಪ್ ಮಾಡಿ ಕನ್ನಡ ಮಾರ್ಕ್ಸ್ನ ಹಾಕಿ. ಯಾಕಂತ ಅಂದರೆ ಈ ಅಗ್ನಿವೀರ್ ಅಪ್ಲಿಕೇಶನಲ್ಲಿ ಕೇವಲ 5 ಸಬ್ಜೆಕ್ಟ್ ಮಾತ್ರ ಹಾಕಬೇಕಂತ ರೂಲ್ಸ್ ಇರುತ್ತೆ. ಸೊ ನೀವು ಅದರ್ಸ್ ಅಂತ ಟೈಪ್ ಮಾಡಿಕೊಂಡು ಕನ್ನಡ ಅಂತ ಹಾಕಿ 125ಕ್ಕೆ ಎಷ್ಟು ತೊಗೊಂಡಿದ್ದೀವಿ ಅಂತ ಹಾಕಿ ಆ್ಯಡ್ ಕೊಡಿ. ಸೊ ಯಾಕಂತಂದರೆ ಕೇವಲ 5 ಸಬ್ಜೆಕ್ಟ್ ಆಗಿರೋದ್ರಿಂದ ಇಲ್ಲಿ ನೀವು ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ನ ಬಿಟ್ಟು ಉಳಿದಿರೋ ಸಬ್ಜೆಕ್ಟ್ನ ಎಲ್ಲ ಆ್ಯಡ್ ಮಾಡಿ. ನೋಡಿ ನಾನು ಇವಾಗ ಕೇವಲ 5 ಸಬ್ಜೆಕ್ಟ್ನ ಆ್ಯಡ್ ಮಾಡಿ ನಿಮಗೆ ಕಾಣಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಹಿಂಗೆ ಆ್ಯಡ್ ಕೊಟ್ಟೆ. ಇಲ್ಲಿ ನೋಡಿ ಕೇವಲ ನಾನು ಇಲ್ಲಿ 5 ಸಬ್ಜೆಕ್ಟ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸು, ಕನ್ನಡ ಅಷ್ಟೇ. ಸೈನ್ಸು ಕನ್ನಡ. ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಎಲ್ಲ 5 ಸಬ್ಜೆಕ್ಟ್ ಆದಮೇಲೆ ಆ್ಯಡ್ ಆದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟ್ ಎಕ್ಸಾಮ್ ಸೆಂಟ್ರ್ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲೇನಿಲ್ಲ, ನಾವು ಎಕ್ಸಾಮ್ ಸೆಂಟ್ರಲ್ಲಿ ನೋಡಿ ಸಿಂಪಲ್ಲಾಗಿ ನಮ್ಗೆ ಬೇಕಾಗಿರೋ ಎಕ್ಸಾಮ್ ಸೆಂಟ್ರ್ ಹಾಕ್ಕೊಳ್ಬೋದು. ಕಂಪ್ಯೂಟರ್ ಇದರಲ್ಲಿರೋದು ಕರ್ನಾಟಕದಲ್ಲಿರೋದು ನೋಡಿ. ಇವಾಗ ನಾನು ಒಂದೊಂದೇ ಹಾಕಿ ಕಾಣಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಏನಂತಂದರೆ ಫಸ್ಟ್ ಇಲ್ಲಿ ಚಾಯ್ಸ್ ಸ್ಟೇಟ್ ಅಂತ ಇರುತ್ತೆ ನೋಡಿ. ಫಸ್ಟ್ ಚಾಯ್ಸ್ ಸ್ಟೇಟಲ್ಲಿ ಕರ್ನಾಟಕ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸಿಟಿ ಅಂತ ಇದೆ. ಸೊ ಇಲ್ಲಿ ನೋಡಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ, ಬೆಂಗಳೂರು, ಬೀದರ್, ದಾವಣಗೆರೆ, ಧಾರವಾಡ, ಹುಬ್ಳಿ, ಮೈಸೂರು, ಶಿವಮೊಗ್ಗ. ನಿಮಗೆ ಯಾವ್ದು ಬೇಕು ಫಸ್ಟ್ ಪ್ರಿಫರೆನ್ಸು, ಫಸ್ಟ್ ಎಕ್ಸಾಮ್ ಸೆಂಟರ್ ಪ್ರಿಫರೆನ್ಸ್ನ ಕೊಟ್ಕೊಳ್ಳಿ. ಆಮೇಲೆ ಸೆಕೆಂಡ್ ಎಕ್ಸಾಮ್ ಪ್ರಿಫರೆನ್ಸ್
ಕರ್ನಾಟಕ ಅಂತ ಕೊಡಿ. ಅದೇ ರೀತಿ ಮುಂದ್ಗಡೆ ಮತ್ತೆ ಸಿಟಿ ಬರುತ್ತೆ. ಸೊ ಸೆಕೆಂಡ್ ಯಾವುದು ಪ್ರಿಫರೆನ್ಸ್ ಅಂದರೆ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಟೋಟಲ್ 5 ಪ್ರಿಫರೆನ್ಸ್ನ ಕೊಡಬೇಕು. ಸೊ ಸೇಮ್ ನೀವು ನೋಡ್ಕೊಳ್ಬೋದು, ನಿಮ್ಗೆ ಎಕ್ಸಾಮ್ ಸಿಟಿ ಫಸ್ಟ್ ಕೊಟ್ಟಿರೋದು ಆಲ್ಮೋಸ್ಟ್ ಫಸ್ಟಿಗೆ ಅಲ್ಲೇ ಕೊಡ್ತಾರೆ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಅಲ್ಲಿ ಫುಲ್ ಆದರೆ ಸೆಕೆಂಡು. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಟೋಟಲ್ 5 ಸೆಲೆಕ್ಟ್ ಮಾಡ್ಕೊಳ್ಳಿ ಕೊಟ್ಟಿದ್ದಾರೆ ನೋಡಿ, 5 ಎಕ್ಸಾಮ್ ಸೆಂಟ್ರನ್ನ. ಬೇರೆ ಸ್ಟೇಟ್ ಬೇಕಿದ್ರೂ ನೀವು ಮಾಡ್ಕೊಳ್ಬೋದು, ಬಟ್ ಕರ್ನಾಟಕನೇ ನೀವು ಮಾಡ್ಕೊಳ್ಳಿ ಬೆಟರು. ಸೊ ಇಲ್ಲಿ ನೋಡಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನಂತ ಅಂದರೆ ನೀವು ಅಪ್ಲಿಕೇಶನ್ನ ಎಲ್ಲಿ ಹಾಕಿದ್ದೀರಾ ನೀವೇ. ಫಸ್ಟ್ ಆಪ್ಷನ್ ಸೆಲ್ಫ್ ಅಂತ ಕೇಳುತ್ತೆ. ಸೆಲ್ಫ್ ಅಂದರೆ ನೀವೇನಾ. ಸೆಕೆಂಡ್ ಆಪ್ಷನ್ ಸೈಬರ್ ಅಂದರೆ ಸೈಬರ್ ಶಾಪಲ್ಲಿ ಹಾಕಿದ್ದೀರಾ ಅಂತ ಕೇಳುತ್ತೆ. ಸೊ ನೀವು ಹಾಕಿದರೂ ಕೂಡ ಸೆಕೆಂಡ್ ಆಪ್ಷನ್ ಸೈಬರ್ ಕೆಫೆ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ರಿ. ಥ್ರೋ ಸೈಬರ್ ಕೆಫೆ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ನೀವು ಎಕ್ಸಾಮ್ನ ಯಾವ ಭಾಷೆಯಲ್ಲಿ ಬರೀತೀರಾ. ಸೊ ಇದನ್ನು ಬಂದುಬಿಟ್ಟು ಏನಂತ ಅಂದರೆ ಇಲ್ಲಿ ಕನ್ನಡ ಇದೆ, ಇಂಗ್ಲೀಷ್ ಇದೆ, ಹಿಂದಿ ಇದೆ. ಸೊ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಯಾಕಂದರೆ ನನಗೆ ಕನ್ನಡದಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾನು ಕನ್ನಡದಲ್ಲಿ ಎಕ್ಸಾಮ್ ಬರೀತೀನಿ, ಅದಕ್ಕೆ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಯಾವ್ದು ಬೇಕು ಎಕ್ಸಾಮ್ ಅದನ್ನು ಯಾವ ಭಾಷೆ ಬೇಕು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಫಿಲಪ್ ಮಾಡಿರೋ ಎಲ್ಲ ಡೀಟೇಲ್ಸು ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ನಿಮ್ಮ ಫಸ್ಟಿಗೆ ಫೋಟೋ ಬರುತ್ತೆ, ನಿಮ್ಮ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು, ಆಮೇಲೆ ಕ್ಲಾಸಸ್ಸು, ಧರ್ಮ, ಆಮೇಲೆ ಅಡ್ರೆಸ್ಸು, ಫೋನ್ ನಂಬರು, ಇಮೇಲ್ ಐ ಡಿ, ಆಮೇಲೆ ಯಾವ್ಯಾವ ಇದಕ್ಕೆ ಪ್ರಿಫರೆನ್ಸ್ ಕೊಟ್ಟಿದ್ದೀರಾ ಅಂದರೆ ಎಕ್ಸಾಮ್ ಸೆಂಟರ್ ಪ್ರಿಫರೆನ್ಸ್ಗಳು, ಆಮೇಲೆ ನಿಮ್ಮ ಮಾರ್ಕ್ಸ್ಗಳು, ಆಮೇಲೆ ನಿಮ್ಮ ರೋಲ್ ನಂಬರು, ಪ್ರತಿಯೊಂದನ್ನು ಸರಿಯಾಗಿಲ್ಲ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ. ಎಲ್ಲ ಸರಿಯಾಗಿದೆ ನೋಡ್ತಾ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಲಾಸ್ಟಿಗೆ ಕೆಳಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ಲಾಸ್ಟಿಗೆ ನೋಡಿ ಇಲ್ಲಿ ಪೇ ಅಥವಾ ಎಡಿಟ್ ಅನ್ನೋ ಆಪ್ಷನ್ ಇದೆ. ಏನಾದರೂ ರಾಂಗ್ ಇದ್ದರೆ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಎಡಿಟ್ ಮಾಡಿ. ಎಲ್ಲ ಸರಿ ಇದ್ದರೆ ಅಮೌಂಟ್ ಪೇ ಮಾಡಬೇಕಾಗಿರುತ್ತೆ. ಸೊ ಪೇ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಮತ್ತೆ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. 250 ರೂಪಾಯಿ ಪೇ ಮಾಡೋದಾಗಿರುತ್ತೆ. ಸೊ ಇಲ್ಲಿ 250 ರೂಪಾಯಿ ಓಪನ್ ಆಗಿ ಇಲ್ಲಿ ಫೋನ್ ನಂಬರ್ನ ಕೇಳುತ್ತೆ. ಫೋನ್ ನಂಬರ್ನ ಹಾಕಿ, ಅದೇ ರೀತಿ ಇಮೇಲ್ ಐ ಡಿ ಕೇಳುತ್ತೆ. ಸೊ ಇಮೇಲ್ ಐ ಡಿನ ಹಾಕಿ ಕೆಳಗಡೆ ಕಂಟಿನ್ಯೂ ಅಂತ ಇದೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಫೋನ್ ನಂಬರ್, ಇಮೇಲ್ ಐ ಡಿ ರೆಫರೆನ್ಸ್ಗೆ ಕೇಳ್ತಾರೆ. ಸೊ ಸಿಂಪಲಾಗಿ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ಯಾನರ್ ಓಪನ್ ಆಗುತ್ತೆ. ಸೊ ಫೋನ್ಪೇ, ಗೂಗಲ್ ಪೇ, ಎನಿ ಅದರ್ ಯಾವುದರಿಂದಲಾದರೂ ನೀವು ಇದಕ್ಕೆ ಸ್ಕ್ಯಾನ್ ಮಾಡಿ 250 ರೂಪಾಯಿನ ಪೇ ಮಾಡೋದಾಗಿರುತ್ತೆ. ಸೊ ನಾನಿವಾಗ ಸ್ಕ್ಯಾನ್ ಮಾಡಿ ಪೇ ಮಾಡಿದ ತಕ್ಷಣ ನೋಡಿ ಸಕ್ಸಸ್ಫುಲ್ಲಿ ಆದ ತಕ್ಷಣ ಈ ರೀತಿ ಪೇಮೆಂಟ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಬಂದುಬಿಟ್ಟು ಈ ರೀತಿ ನೋಡಿ, ಈ ರೀತಿ ಬರುತ್ತೆ. ಏನಿಲ್ಲ, ಯುವರ್ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ. ಕೆಳಗಡೆ ಓಕೆ ಬಟನ್ ಕಾಣಿಸಿದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಕ್ಯಾಪ್ಚರ್ ಕೋಡ್ ಕೇಳುತ್ತಿದೆ. ಸೊ ಕ್ಯಾಪ್ಚರ್ ಕೋಡ್ನ ಮತ್ತೆ ಹಾಕಿ ಮತ್ತೆ ಲಾಗಿನ್ ಆಗಬೇಕಾಗಿರುತ್ತೆ. ಸೊ ಇವಾಗ ನಾನು ಕ್ಯಾಪ್ಚರ್ ಕೋಡ್ನ ಹಾಕಿ ಮತ್ತೆ ಸೇಮ್ ಲಾಗಿನ್ ಆಗಿ ಮೇಲ್ಗಡೆ ಮತ್ತೆ ಅಗ್ನಿಪಾತ್ ಅಂತ ಕಾಣಿಸಿದೆ. ಮತ್ತು ಲಾಗಿನ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಸೇಮ್ ಮತ್ತೆ ಇಲ್ಲಿ ನಮ್ಮದು ಇದು ಯೂಸರ್ ನೇಮು ಪಾಸ್ವರ್ಡ್ ಹಾಕಿ, ಇಮೇಲ್ ಐ ಡಿ ಪಾಸ್ವರ್ಡ್ನ ಹಾಕಿ, ಕ್ಯಾಪ್ಚರ್ನ ಹಾಕಿ ಲಾಗಿನ್ ಆಗ್ತೀನಿ. ಸೊ ಲಾಗಿನ್ ಆದ ತಕ್ಷಣ ಈ ರೀತಿ ಬರುತ್ತೆ. ಸೊ ನಮಗೆ ಹಾಕಿರೋದು ಪ್ರಿಂಟ್ ಬೇಕಲ್ವ, ಅದಕ್ಕೆ ನಾವು ಏನು ಮಾಡಬೇಕು, ಲೆಫ್ಟ್ ಸೈಡಲ್ಲಿ ಹಿಸ್ಟ್ರಿ ಆಫ್ ಅಪ್ಲಿಕೇಶನ್ ಅನ್ನೋ 3ನೇ ಆಪ್ಷನ್ ಕಾಣಿಸ್ತಿದೆ ನೋಡಿ. ಇಲ್ಲಿ 3ನೇ ಆಪ್ಷನ್ ಹಿಸ್ಟ್ರಿ ಆಫ್ ಅಪ್ಲಿಕೇಶನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ನಾವು ಏನಾದ್ರು 2-3 ವರ್ಷದಿಂದನೂ ಹಾಕ್ತಾಯಿದ್ರೆ ಎಲ್ಲ ಹಿಸ್ಟ್ರಿನೂ ಶೋ ಆಗುತ್ತೆ. ಸೊ ಇವಾಗ ಹಾಕಿರೋದು ಕೂಡ ಇಲ್ಲಿ ಬರುತ್ತೆ ನೋಡಿ, ಸಬ್ಮಿಟೆಡ್ ಅಂತ ಆಪ್ಷನ್ ಶೋ ಆಗುತ್ತೆ. ಅಂದರೆ ಸ್ಟೇಟಸ್ನಲ್ಲಿ ಸಬ್ಮಿಟೆಡ್ ಅಂತ ಅಂದರೆ ನಾವು ಹಾಕಿರೋದು ಸಕ್ಸಸ್ ಆಗಿದೆ ಅಂತ ಅರ್ಥ. ಅದ್ರ ಮುಂದ್ಗಡೆ ಇಲ್ಲಿ ಡೌನ್ಲೋಡ್ ರಿಸಿಪ್ಟ್ ಅಂತ ಬರುತ್ತೆ. ಸೊ ಡೌನ್ಲೋಡ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಪೇಮೆಂಟ್ ಇವಾಗ ಮಾಡಿರೋದು ಪೇಮೆಂಟ್ದು ರಿಸಿಪ್ಟ್ ಸಿಗುತ್ತೆ, ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ನಮ್ಗೆ PDF ಬೇಕಲ್ವ, ನಾವು ಅಪ್ಲಿಕೇಶನ್ ಹಾಕಿರೋ PDF ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಸೇಮ್ ಮತ್ತು ಅದೇ ರೀತಿ ಅಲ್ಲೇ ಹಿಸ್ಟ್ರಿನಲ್ಲೇ ವ್ಯೂ ಅಂತ ಕಾಣಿಸ್ತಿದೆ ಗೊತ್ತಾ, ವ್ಯೂ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಎಲ್ಲ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಕಾಣಿಸುತ್ತೆ, PDF ಡೌನ್ಲೋಡ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ. ಸೊ PDF ಡೌನ್ಲೋಡ್ ಆಗುತ್ತೆ. ಸೊ PDF ಡೌನ್ಲೋಡ್ ಆದಮೇಲೆ PDF ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ಬಂದುಬಿಟ್ಟು ಏನಿಲ್ಲ, ನೀವೇನು ಇಮೇಲ್ ಐ ಡಿ ಇದೆ ಅಲ್ವಾ ಅಪ್ಲಿಕೇಶನಲ್ಲಿ ಇಮೇಲ್ ಐ ಡಿ ಹಾಕಿದ್ದೀರಾ, ಸೊ ಆ ಇಮೇಲ್ ಐ ಡಿನ ಹಾಕಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ PDF ಓಪನ್ ಆಗುತ್ತೆ. ಸೊ ನಾನು ಕೂಡ ಇವಾಗ ನೋಡಿ ಆ PDFಗೆ ಇಮೇಲ್ ಐ ಡಿನ ಹಾಕಿ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ಅಪ್ಲಿಕೇಶನ್ ಓಪನ್ ಆಯಿತು. ಸೊ ಇದನ್ನು ಪ್ರಿಂಟ್ ಮಾಡಿಟ್ಕೊಳ್ಳಿ, ಸೇವ್ ಮಾಡಿಟ್ಕೊಳ್ಳಿ. ಏನಕ್ಕಂತ ಅಂದರೆ ಇದು ನಿಮ್ಮದು ಲಾಸ್ಟ್ ಸೆಲೆಕ್ಷನ್ ಆಗೋವರೆಗೂ ಬೇಕಾಗಿರುತ್ತೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಇದು ಅಪ್ಲಿಕೇಶನ್. ಸೊ ದಯವಿಟ್ಟು ಇದನ್ನು ನೀವು ಇದು ಪ್ರಿಂಟ್ ತೆಗೆದಿಟ್ಕೊಳ್ಳಿ ಒಂದು 2-3 ಕಾಪಿ, ಮತ್ತು ಇದನ್ನು PDF ಸೇವ್ ಮಾಡಿಟ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ. ಸೊ ಸಿಂಪಲಾಗಿ ಇಷ್ಟೇ ಸಿಂಪಲಾಗಿ ನೀವೇ ಸ್ವತಃ ಫೋನು, ಸಿಸ್ಟಮ್, ಲ್ಯಾಪ್ಟಾಪ್ನಲ್ಲಿ ಯಾವುದ್ರಲ್ಲಾದರೂ ಅಪ್ಲಿಕೇಶನ್ನ ಯಾವುದೇ ತಪ್ಪಿಲ್ಲದೆ ಹಾಕ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತಿದ್ದೀನಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಕ್ಕಂತ ಅಂದರೆ ನೆಕ್ಸ್ಟ್ ಬರೋ ಅಗ್ನಿವೀರ್ ಅಪ್ಡೇಟ್ಗಳಾಗಲಿ, ಯಾವುದೇ ಆರ್ಮಿದಾಗಲಿ, ಜಾಬಿಂದಾಗಲಿ, ಸ್ಕಾಲರ್ಶಿಪ್ದಾಗಲಿ ಪ್ರತಿಯೊಂದು ಅಪ್ಡೇಟ್ಗಳನ್ನ ಕೊಡ್ತೀನಿ. ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂತ ಹೇಳ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗ್ಬೋದು. ಡೌಟ್ಸ್ ಇದ್ದರೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕೂಡ ಕೇಳ್ಬೋದು ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.